ನಲ್ಮೆಯ ಎಲ್ಲ ಶಿಕ್ಷಕ ಮಿತ್ರರೇ, ತಮಗೆ ಈ ಒಂದು ವಿಡಿಯೋದಲ್ಲಿ 7th ಪೇ ಕಮಿಷನ್ ನೀಡಿರ್ತಕ್ಕಂಥ ಒಂದು ಪೇ ಫಿಕ್ಸೇಷನ್ನ ಫಿಟ್ಮೆಂಟ್ ಬಗ್ಗೆ ನಾನು ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ತಮಗೆ ಗೊತ್ತಿರ್ತಕ್ಕಂತಹ HRMS ಲಾಗಿನ್ಗೆ ಹೋಗಬೇಕು. ಲಾಗಿನ್ಗೆ ಹೋದ ನಂತರ ಲಾಸ್ಟ್ ಒನ್ ಆಪ್ಷನ್ ಬರುತ್ತೆ, ಪೇ ಫಿಕ್ಸೇಷನ್ ಅಂತೇಳಿ. ಆ ಪೇ ಫಿಕ್ಸೇಷನಲ್ಲಿ ಕೊನೆಗೆ ಬರ್ತಕ್ಕಂಥದ್ದೇ ಇಫೆಕ್ಟ್ ಸ್ಟೇಟ್ 7th ಪೇ ಕಮಿಷನ್ 2023-24. ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಒಂದು KGI ನಂಬರನ್ನು ಎಂಟ್ರಿ ಮಾಡಿ ಕ್ಲಿಕ್ ಆನ್ ಗೆಟ್ ಆಪ್ಷನ್ ಮಾಡಿದಾಗ ಒಂದು ಇಫೆಕ್ಟ್ ಫಿಟ್ಮೆಂಟ್ ಇಮೇಜ್ ಓಪನ್ ಆಗುತ್ತೆ. ತಾವು ನೋಡ್ಬೋದು, ಇಲ್ಲಿ ಇಫೆಕ್ಟ್ ಫಿಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ KGI ನಂಬರ್ ಹಾಕಿ, ಒಂದು ಉದಾಹರಣೆಗೆ ಶಿವಾನಂದ ಸೋಮನಾಯಕ ಅಂತ ಬಂದಿದೆ. ಅದಾದಮೇಲೆ ಏನು ಮಾಡಬೇಕು, ಫಿಟ್ಮೆಂಟ್ ಓಕೆ ಅಂತ ಅನ್ಬೇಕಿಲ್ಲಿ. ಆಫ್ಟರ್ ಕ್ಲಿಕ್ಕಿಂಗ್ ಇಫೆಕ್ಟ್ ಫಿಟ್ಮೆಂಟ್ ದೆನ್ ಕ್ಲಿಕ್ ಓಕೆ ಅಂತಿದೆ. ಅಲ್ಲಿ ಹೋದಾಗ ಇಂಥ ಒಂದು ಪಾಪ್ ಮೆಸೇಜ್ ಬರುತ್ತೆ. ಅದಕ್ಕೂ ತಾವು ಓಕೆ ಅಂತ ಹೇಳಬೇಕು. ಓಕೆ ಅಂದಾಗ ಒಂದು ಫಿಟ್ಮೆಂಟ್ ಸ್ಟೇಟ್ಮೆಂಟ್ ಬರುತ್ತೆ. ಅದಾದ್ಮೇಲೆ ತಾವು ಕ್ಲಿಕ್ ಆನ್ ಅಪ್ರೂವ್ ಫಿಟ್ಮೆಂಟ್ ಅಂತ ಹೇಳಬೇಕು. ಈ ರೀತಿ ಮತ್ತೆ ಒಂದು ಪಾಪ್ ಮೆಸೇಜ್ ಬರುತ್ತೆ. ತಾವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಒಂದು ಆಫೀಸರ್ ನಂಬರ್ ಅಂದರೆ ಟೀಚರ್ಸ್ ನಂಬರ್ ಬರ್ತಾ ಇದೆ. ಇಲ್ಲಿ ಪೇ ಸ್ಕೇಲ್ ವ್ಯತ್ಯಾಸ ಬರ್ತಾ ಇದೆ. ಆಮೇಲೆ ಇಂಕ್ರಿಮೆಂಟ್ ಆ್ಯಡಿಂಗ್ ಬರ್ತಾ ಇದೆ. 1/7/2025 ಡೇಟ್ ಇದೆ, ಇಂಕ್ರಿಮೆಂಟ್ ಡೇಟ್. ಅವಾಗ ತಮ್ಮ ಒಂದು ಪೇ ಫಿಕ್ಸೇಷನ್ ಸ್ಕೇಲ್ ನೋಡಿ ಒಂದು ವ್ಯತ್ಯಾಸ ಎಷ್ಟಾಗತ್ತೆ ಅಂತಕ್ಕಂಥದ್ದು ಇದೆ. ಆಮೇಲೆ ನೆಕ್ಸ್ಟ್ ಕೊನೆಗೆ ಅಂತ ಮತ್ತೆ 1/7/2025 ತಮ್ಮ ಒಂದು ಇಂಕ್ರಿಮೆಂಟ್ ನೆಕ್ಸ್ಟ್ ಡೇಟು. ಅದಾದಮೇಲೆ ಸಿಗ್ನೇಚರ್ ಆಫ್ ದ ಅಥಾರಿಟಿ ಮೆನ್ಷನ್ಸ್ ಇನ್ ಪ್ಯಾರಾ 5 ಆಫ್ ದ ಗೌರ್ಮೆಂಟ್ ಆರ್ಡರ್ ಅಂತಿದೆ. ಅವರ ಡಿಸಿಗ್ನೇಷನ್ ಹಾಕಬೇಕು, ಡೇಟ್ ಹಾಕಬೇಕು, ಅಪ್ರೂವ್ ಫಿಟ್ಮೆಂಟ್ ಹಾಕಬೇಕು. ಎಲ್ಲ ಓಕೆ ಇದ್ದರೆ, ಇಲ್ಲ ಅಂದರೆ ರಿಜೆಕ್ಟ್ ಫಿಟ್ಮೆಂಟ್ ಅನ್ನಬೇಕು. ಅಪ್ರೂವ್ ಆಗಿತ್ತಂದರೆ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಕ್ಕೋಬೋದು. ಆ ಪ್ರಿಂಟ್ ಮೇಲೆ ಮತ್ತೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ, 7th ಪೇ ಕಮಿಷನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತೇಳಿ. ಅವಾಗ ತಾವು ಓಕೆ ಅಂತ ಒತ್ತಬೇಕು. ಓಕೆ ಆದಮೇಲೆ ಏನು ಮಾಡಬೇಕು, ಮತ್ತೆ ಬ್ಯಾಕ್ ಬಟನನ್ನು ಕ್ಲಿಕ್ ಮಾಡಬೇಕು. ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದಾಗ ಈ ಒಂದು ಅನೆಕ್ಜರ್ ಜಿಯೋ ನಂಬರ್ ಇರ್ತಕ್ಕಂಥದ್ದು ಓಪನ್ ಆಗುತ್ತೆ. ಅದರಲ್ಲಿ ತಾವು ನೋಡಿರ್ಬೋದು, ಡೇಟೆಡ್ 23rd August 2024 ಅಂತಿದೆ. ಅಂದರೆ ನೀವು ಯಾವ ಡೇಟಿಗೆ ಇದನ್ನು ಅಪ್ರೂವ್ ಮಾಡ್ತೀರಿ ಆ ಡೇಟಿನ ಜಿಯೋ ನಂಬರ್ ಮ್ಯಾಲೆ ಬರುತ್ತೆ. ತಾವೆಲ್ಲ ಕಾಲಮನ್ನು ನೋಡ್ಬೋದು. ಇಲ್ಲಿ 1/7/22 ಏನಿತ್ತು. ಆಮೇಲೆ ಹಾಗೆ ನೋಡ್ತಾ ಹೋಗಿ ನೆಕ್ಸ್ಟ್ ನೋಡಿ. ಹಾಗೆ ನೋಡ್ತಾ ಹೋದಾಗ ಮತ್ತೆ ತಾವೇನು ಮಾಡಬೇಕಪ್ಪ ಅಂದ್ರೆ ಹೋಮ್ ಪೇಜ್ಗೆ ವಾಪಸ್ ಬರಬೇಕು. ಆ ಹೋಮ್ ಪೇಜಿಗೆ ಬಂದಾಗ ಎಂಪ್ಲಾಯ್ ವೈಸ್ 7th ಫಿಟ್ಮೆಂಟ್ ರಿಪೋರ್ಟ್ ಅಂತಿದೆ 2024. ಅದ್ರ ಮೇಲೆ ತಾವು ಮತ್ತೆ ಕ್ಲಿಕ್ ಮಾಡಬೇಕು. ಇಲ್ಲಿದೆ ನೋಡಿ, ಪೇ ಫಿಕ್ಸೇಷನ್ದೊಳಗೆ ಇಫೆಕ್ಟ್ ಸ್ಟೇಟ್ 6th ಪೇ ಕಮಿಷನ್ 2017-18 ಇದೆ. ಎಂಪ್ಲಾಯ್ ವೈಸ್ ಫಿಟ್ಮೆಂಟ್ ರಿಪೋರ್ಟ್ 2018 ಇದೆ. ಅದರ ನಂತರ ಬರೋದೇ ಎಂಪ್ಲಾಯ್ ವೈಸ್ 7th ಪೇ ಫಿಟ್ಮೆಂಟ್ ರಿಪೋರ್ಟ್ 2024. ಅದರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ಒಂದು ಪಾಪಪ್ ನಂಬರ್ ಬರುತ್ತೆ. ಈ ಒಂದು ನಂಬರ್ ಮೇಲೆ ತಮ್ಮ KGI ನಂಬರನ್ನು ಹಾಕಿ ಮತ್ತೆ ಗೆಟ್ ಆಪ್ಷನನ್ನು ಮಾಡಬೇಕು. ಗೆಟ್ ಆಪ್ಷನ್ ಮಾಡಿದಾಗ ಈ ರೀತಿ ಮತ್ತೆ ತಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ತಾವು ನೋಡಿರ್ಬೋದು, ನೇಮ್ ಆಫ್ ದ ಗೌರ್ಮೆಂಟ್ ಸರ್ವೆಂಟ್ ಇದೆ, KGI ನಂಬರ್ ಇದೆ, ಡೇಟ್ ಆಫ್ ಜಾಯ್ನಿಂಗ್ ಇದೆ. ಹಾಗೆ ಎಲ್ಲವನ್ನ ಆದಮೇಲೆ ತಾವು ವ್ಯೂ ರಿಪೋರ್ಟ್ ಅಂತಿದೆ. ವ್ಯೂ ರಿಪೋರ್ಟ್ ಕ್ಲಿಕ್ ಮಾಡಿದಾಗ ವ್ಯೂ ರಿಪೋರ್ಟ್ ಸಿಗುತ್ತೆ. ಆ ವ್ಯೂ ರಿಪೋರ್ಟ್ ನೋಡಿದಾಗ ತಮ್ಮ ಒಂದು KGI ನಂಬರ್, ಡೇಟ್ ಆಫ್ ಜಾಯ್ನಿಂಗ್, ನೇಮ್ ಆಫ್ ದ ಸರ್ವೆಂಟ್ ಇವೆಲ್ಲವೂ ತಾವು ಗಮನಿಸ್ಬೋದು.
ಲವ್ ಕ್ಲಿಯರ್ ಇತ್ತಪ್ಪ ಅಂದರೆ ಆಮೇಲೆ ಬೇಕು ವೆರಿಫೈ ಆ್ಯಂಡ್ ಡೌನ್ಲೋಡ್ ರಿಪೋರ್ಟ್ಗೆ ಹೋಗ್ಬೇಕು. ವೆರಿಫೈ ಡೌನ್ಲೋಡ್ ರಿಪೋರ್ಟ್ನಾಗ ತಾವು ಗಮನಿಸ್ತಾ ಇದ್ದೀರಾ, ಮುಂಚಿತವಾಗಿರ್ತಕ್ಕಂಥ ಡೇಟ್ 1/7/22 ಏನಿತ್ತು ಅಂತಕ್ಕಂಥದ್ದು ಗೊತ್ತಿದೆ. ಆಮೇಲೆ ಬೇಸಿಕ್ ಎಲ್ಲ ಕಂಪೇರ್ ಮಾಡಿ ತಮ್ಮ ಇಂಕ್ರಿಮೆಂಟ್ ಕೂಡ ಏನಿದೆ ಅಂತ ನೋಡ್ಬೋದು. ಸ್ಕೇಲ್ ಪೇನು ಕೂಡ ನೋಡ್ಬೋದು. ನೆಕ್ಸ್ಟ್ ಇಂಕ್ರಿಮೆಂಟ್ ಡೇಟ್ ಏನು ಕೂಡ ತಾವು 1/7/22 ಏನಿದೆ ಅಂತಕ್ಕಂಥದ್ದು. ಆಮೇಲೆ ದ ಎಕ್ಸಿಸ್ಟಿಂಗ್ ಪೇ ಸ್ಕೇಲ್ ಕೂಡ ಬರುತ್ತೆ. ಆಮೇಲೆ ಅಂಡರ್ ಪ್ರೊವೈಡ್ ರೂಲ್ ಪ್ರಕಾರ ರೀಫಿಕ್ಸ್ಡ್ ಪೇ ಆ್ಯಂಡ್ ದ ಡೇಟ್ ಆಫ್ ಸಚ್ ರಿಫ್ಲೆಕ್ಸೇಷನ್ ಕಾಲಮ್ ಇದೆ. ಪೇ ಆನ್ 1/7/2022 ಇದೆ. ದ ರಿವೈಸ್ ಸ್ಕೇಲ್ ಇದೆ. ನೆಕ್ಸ್ಟ್ ಇಂಕ್ರಿಮೆಂಟ್ ಡೇಟ್ ಕೂಡ ತಾವು ನೋಡ್ಬೋದು. ಇದಾದಮೇಲೆ ಫೈನಲ್ ಬಿಲ್ ಏನಿದೆ ನೋಡಿ, ಸಿಗ್ನೇಚರ್ ಆಫ್ ದ ಅಥಾರಿಟಿ ಮೆನ್ಷನ್ಡ್ ಇನ್ ಪ್ಯಾರಾ 5 ಆಫ್ ದ ಗೌರ್ಮೆಂಟ್ ಆರ್ಡರ್ ಡಿಸಿಗ್ನೇಷನ್ ಡೇಟೆಡ್ ಇದೆ. 2 ಕಾಲಮ್ ಕಾಣ್ತಾ ನೋಡ್ರಿ, ಡೌನ್ಲೋಡ್ ಆ್ಯಂಡ್ ಪ್ರಿಂಟ್ ಅಂತೇಳಿ. ಈ ಡೌನ್ಲೋಡ್ ಆ್ಯಂಡ್ ಪ್ರಿಂಟನ್ನು ತೆಗೆದುಕೊಂಡು ತಾವೇನು ಮಾಡ್ಬೋದಪ್ಪ ಅಂದರೆ ರೀಜನ್ರೇಟ್ ಡ್ರಾಫ್ಟ್ ಪೇ ಬಿಲ್ ಅಂತ ಹೋಗಿ ಅಪ್ರೂವ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಆದರೂ ಕೂಡ ತಾವು ಅರ್ಜೆಂಟಾಗಿ ಈಗ 1 ವೀಕ್ ಹೋಗಲಿಕ್ಕೆ ತಾವು ಯಾವುದೇ ರೀತಿಯ ಒಂದು ಅರ್ಜೆಂಟನ್ನು ಮಾಡದೆ ನಿಧಾನವಾಗಿ ಇಲಾಖೆಯ ಆದೇಶಾನುಸಾರ ತಾವು ತಮ್ಮ ಒಂದು 7th ಪೇ ಪೇಮೆಂಟನ್ನು ಈಜಿ ವೇನಲ್ಲಿ ತೆಗಿಬೋದು. ಧನ್ಯವಾದಗಳು.